ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಿನ್ನೆ ನಮ್ಮ ಶಿಕ್ಷಣ ಸಚಿವರು ಒಂದು ಮಹತ್ವದ ಘೋಷಣೆಯನ್ನು ಹೊರಡಿಸಿದ್ರು. ಅದರಂತೆ ದ್ವಿತೀಯ PUC ಪರೀಕ್ಷೆಯನ್ನು ರದ್ದುಗೊಳಿಸಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಅಂತೇಳಿ ಘೋಷಿಸಿಬಿಟ್ರು. ಆದರೆ 10ನೇ ತರಗತಿಗೆ ಮಾತ್ರ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದ್ರು. ಸೊ ಈಗ ನಾವು ಮಾಡಬೇಕಾದದ್ದು ಏನಪ್ಪ ಅಂದರೆ, ಈ 10ನೇ ತರಗತಿಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡೋದು ಅಂತೇಳಿ. ಸೊ ಪರೀಕ್ಷಾ ಸಿದ್ಧತೆಯ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಚಾನಲ್ ಹೊಸದೊಂದು ಸರಣಿಯನ್ನು ಆರಂಭಿಸ್ತಾ ಇದೆ. ಸೊ ನಿನ್ನೆ ಘೋಷಣೆ ಮಾಡಿದ ಹಾಗೆಯೇ ಈ 10th ಸ್ಟ್ಯಾಂಡರ್ಡ್ನ ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಬದಲಾಯಿಸಿದ್ದಾರೆ. ಅದರಂತೆ ಎಲ್ಲ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಟೈಪ್ಸ್ ಕ್ವಶನ್ಸನ್ನು ಕೇಳಲಾಗುತ್ತೆ ಅಂಥೇಳಿ ಘೋಷಿಸಲಾಗಿದೆ. ಅಂದರೆ 1 ಅಂಕದ ಪ್ರಶ್ನೆಯನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಹೊಸದೊಂದು ಸರಣಿಯನ್ನು ನಾವಿಲ್ಲಿ ಆರಂಭಿಸ್ತಾ ಇದ್ದೀವಿ. ಮಕ್ಕಳೇ, ನಿಮಗೆಲ್ರಿಗೂ ಕೂಡ ಗೊತ್ತು, ಈ ಬಾರಿ 2 ಕ್ವಶನ್ ಪೇಪರ್ಸ್ ಇರುತ್ತೆ. ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟಿನ ಕ್ವಶನ್ ಪೇಪರು ಮತ್ತು ಇನ್ನೊಂದು ಕೋರ್ ಸಬ್ಜೆಕ್ಟಿನ ಕ್ವಶನ್ ಪೇಪರು. ಲ್ಯಾಂಗ್ವೇಜ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಯಾವುದನ್ನು ತೆಗೆದುಕೊಂಡಿರ್ತಾರೋ ಅದನ್ನು ಸೇರಿಸಿ ಒಟ್ಟು 120 ಅಂಕಕ್ಕೆ ಪ್ರತಿ ಸಬ್ಜೆಕ್ಟ್ನಿಂದ 40 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹಾಗೆಯೇ ಕೋರ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸ್ಟಡಿ. ಸೊ ಈ ಕೋರ್ ಸಬ್ಜೆಕ್ಟ್ನಲ್ಲೂ ಕೂಡ 120 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ಅಲ್ಲೂ ಕೂಡ ಪ್ರತಿ ಸಬ್ಜೆಕ್ಟ್ನಿಂದ 40 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಹೀಗೆ 2 ಕ್ವಶನ್ ಪೇಪರ್ಗಳನ್ನು ಇಲ್ಲಿ ತಯಾರಿಸಲಾಗಿರುತ್ತೆ. ಸೊ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಕ್ವಶನ್ ಪೇಪರು ಮತ್ತು ಇನ್ನೊಂದು ಕೋರ್ ಸಬ್ಜೆಕ್ಟ್ ಕ್ವಶನ್ ಪೇಪರು. ಸೊ ಹೀಗೆ ಹೊಸ ಪ್ಯಾಟ್ರನ್ಗೆ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಕೇಳಬಹುದಾದ ಅತಿ ಪ್ರಮುಖ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ಗುರುತಿಸಿ ಈ ಮೊದಲು ಕೇಳಲ್ಪಟ್ಟಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಲೆಸನ್ ವೈಸ್ 1 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ನಲ್ಲಿ ಸೈನ್ಸ್ ಮತ್ತು ಸೋಷಲ್ ಸ್ಟಡೀಸ್ ಸಬ್ಜೆಕ್ಟಿಗೆ ಸಂಬಂಧಿಸಿದ ಹಾಗೆ ಅತಿ ಪ್ರಮುಖ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಮಕ್ಕಳೇ, ಎಲ್ಲರೂ ಕೂಡ ನಮ್ಮ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಅನುಕೂಲವಾಗುವ ಹಾಗೆ ಇದನ್ನು ಬಳಸ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ, ಇವತ್ತು ಸೋಷಲ್ ಸ್ಟಡೀಸ್ ಸಬ್ಜೆಕ್ಟ್ನಿಂದ ಬರುವ ಅತಿ ಪ್ರಮುಖ ಪ್ರಶ್ನೋತ್ತರ ಸರಣಿಯ ಮೊದಲನೆಯ ಭಾಗವನ್ನು ಆರಂಭಿಸ್ತಾ ಇದ್ದೀನಿ. ಈ ಸೋಷಲ್ ಸ್ಟಡೀಸ್ ಸಬ್ಜೆಕ್ಟ್ನಲ್ಲಿ ಬರುವ ಮೊದಲನೇ ಲೆಸದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅನ್ನೋ ಲೆಸನ್ನಿಂದ ಬರುವ ಅತಿ ಪ್ರಮುಖ 12 ಪ್ರಶ್ನೆಗಳನ್ನು ಇಟ್ಕೊಂಡು ಈ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಮಕ್ಕಳೇ, ಎಲ್ಲರೂ ಕೂಡ ಗಮನವಿಟ್ಟು ಅಭ್ಯಾಸ ಮಾಡಿ. ಸೊ ಹಾಗಾದರೆ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಅನುಕೂಲವಾಗುವ ಹಾಗೆಯೇ ಈ ಸರಣಿಯನ್ನು ಆರಂಭಿಸ್ತಾ ಇದ್ದೀನಿ. ಅಂದರೆ 2 ಲ್ಯಾಂಗ್ವೇಜ್ನಲ್ಲೂ ಕೂಡ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಬ್ಬರೂ ಕೂಡ ಆಸಕ್ತಿಯಿಂದ ಕೇಳಿ ಅಭ್ಯಾಸ ಮಾಡಿ. ಹಾಗಾದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಲೆಸನ್ನಿಂದ ಬರುವ ಅತಿ ಪ್ರಮುಖ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂದರೆ, ಅದರಲ್ಲಿ ಮೊದಲನೆಯ ಪ್ರಶ್ನೆ, ಯಾವ ನಗರದ ಮೂಲಕ ಯುರೋಪ್ ಹಾಗೂ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ಏರ್ಪಟ್ಟಿತ್ತು? ಥ್ರೂ ವಿಚ್ ಸಿಟಿ ಏಷ್ಯಾ ಆ್ಯಂಡ್ ಯುರೋಪ್ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್? ಥ್ರೂ ವಿಚ್ ಸಿಟಿ ಏಷ್ಯಾ ಆ್ಯಂಡ್ ಯುರೋಪ್ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್? ಯಾವ ನಗರದ ಮೂಲಕ ಯುರೋಪ್ ಹಾಗೂ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ಏರ್ಪಟ್ಟಿತ್ತು ಅಂದರೆ ಅದು ಕಾನ್ಸ್ಟ್ಯಾಂಟಿನೋಪಲ್. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ಕಾನ್ಸ್ಟ್ಯಾಂಟಿನೋಪಲ್. ಕಾನ್ಸ್ಟ್ಯಾಂಟಿನೋಪಲ್ ಅನ್ನುವಂತಹ ನಗರದ ಮೂಲಕ
ಯುರೋಪ್ ಮತ್ತು ಏಷ್ಯಾದ ನಡುವೆ ವ್ಯಾಪಾರ ಸಂಪರ್ಕ ಇತ್ತು. ಕೇವಲ ಏಕೈಕ ಮಾರ್ಗ ಇದಾಗಿತ್ತು, ಭೂಮಾರ್ಗ ಇದಾಗಿತ್ತು. ಸೊ ಈ ಭೂಮಾರ್ಗದ ಮೂಲಕವೇ ಯುರೋಪ್ ಮತ್ತು ಏಷ್ಯಾದ ನಡುವೆ ವ್ಯಾಪಾರ ನಡೀತಾ ಇತ್ತು. ಸೊ ಇದು ಪ್ರಸ್ತುತ ಟರ್ಕಿ ದೇಶದಲ್ಲಿರುವಂತಹ ಒಂದು ನಗರ. ಇದನ್ನು ಈಗ ಇಸ್ತಾಂಬುಲ್ ಅಂಥೇಳಿ ಕರೀತಾರೆ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಯಾವ ನಗರದ ಮೂಲಕ ಯುರೋಪ್ ಹಾಗೂ ಏಷ್ಯಾದ ನಡುವೆ ವ್ಯಾಪಾರ ಸಂಪರ್ಕ ಏರ್ಪಟ್ಟಿತ್ತು? ಕಾನ್ಸ್ಟಾಂಟಿನೋಪಲ್. ಥ್ರೂ ವಿಚ್ ಸಿಟಿ ಏಷ್ಯಾ ಆ್ಯಂಡ್ ಯುರೋಪ್ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್? ಕಾನ್ಸ್ಟಾಂಟಿನೋಪಲ್. ಸೊ ಎರಡನೆಯ ಪ್ರಶ್ನೆ, ಈ ಲೆಸನ್ನಿಂದ ರೈಸ್ ಆಗುವಂಥ ಅತಿ ಪ್ರಮುಖವಾದಂತಹ ಪ್ರಶ್ನೆ ಅಂದರೆ, ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ಯಾವಾಗ ವಶಪಡಿಸಿಕೊಂಡರು? ವೆನ್ ಡಿಡ್ ದ ಆಟೋಮನ್ ಟರ್ಕ್ ಕ್ಯಾಪ್ಚರ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್? ಸೊ ಯಾವಾಗ? 1453ರಲ್ಲಿ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಳ್ತಾರೆ. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡಿದ್ದರ ಪರಿಣಾಮವಾಗಿಯೇ ಯುರೋಪ್ ಮತ್ತು ಏಷ್ಯಾದ ನಡುವೆ ಇದ್ದಂತಹ ಏಕೈಕ ಭೂಮಾರ್ಗ ಮುಚ್ಚಿ ಹೋಗುತ್ತೆ. ಪರಿಣಾಮವೇ ಮುಂದೆ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಗೋದನ್ನು ನಾವು ಇತಿಹಾಸದಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗಾದರೆ ಎರಡನೇ ಪ್ರಶ್ನೆ ಯಾವುದು? ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ಯಾವಾಗ ವಶಪಡಿಸಿಕೊಂಡ್ರು? ವೆನ್ ಡಿಡ್ ದ ಆಟೋಮನ್ ಟರ್ಕ್ ಕ್ಯಾಪ್ಚರ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್? ಇನ್ ದ ಇಯರ್ 1453. ಮೂರನೇ ಪ್ರಶ್ನೆ ಯಾವುದು? ಈ ಲೆಸನ್ನಿಂದ ಬರುವ ಅತಿ ಪ್ರಮುಖವಾದಂಥ ಪ್ರಶ್ನೆ ಅಂದರೆ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಹಾಗೂ ಕೊನೆಗೆ ಹೋದ ಯುರೋಪಿಯನ್ನರು ಯಾರು? ಎರಡಕ್ಕೂ ಕೂಡ ಒಂದೇ ಉತ್ತರ. ಅದು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು, ಕೊನೆಗೆ ಹೋದ ಯುರೋಪಿಯನ್ನರು ಯಾರು? ಹೂ ವರ್ ದ ಫಸ್ಟ್ ಯುರೋಪಿಯನ್ ಟು ಅಡ್ವೆಂಟ್ ಆ್ಯಂಡ್ ಲಾಸ್ಟ್ ಟು ಲೀವ್ ಇಂಡಿಯಾ? ಸೊ ಯಾರು ಅಂದರೆ ಅದೇ ಪೋರ್ಚುಗೀಸರು ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು. ಇಲ್ಲಿ ಪ್ರಶ್ನೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಅಂದರೆ ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದ ಮೊದಲ ಯುರೋಪಿಯನ್ನರು ಅಂತೇಳಿ ಭಾವಿಸ್ಕೊಳ್ಬೇಕಾಗತ್ತೆ. ಮೊದಲು ಕೂಡ ಭಾರತಕ್ಕೆ ಬರ್ತಾ ಇದ್ರು ಅಲ್ವಾ? ಸೊ ಹಾಗೆ ಜಲಮಾರ್ಗದ ಮೂಲಕ ಬಂದಂತಹ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂದರೆ ಅವರೇ ಪೋರ್ಚುಗೀಸರು. ಸೊ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಬ್ರಿಟಿಷರು ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ ಭಾರತಕ್ಕೆ. ಸೊ ಇಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸ್ತಾರೆ, ಭಾರತದ ಸಂಪತ್ತನ್ನು ದೋಚ್ತಾರೆ. ಇವೆಲ್ಲವನ್ನು ನಾವು ಇತಿಹಾಸದಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಲ್ವಾ? ಸೊ ಅಂದರೆ ಈ ಲೆಸನ್ನಿಂದ ಬರುವ ಇನ್ನೊಂದು ಪ್ರಶ್ನೆ ಯಾವುದದು? ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು. ಹಾಗೂ ಇನ್ನೊಂದು ಹೀಗೂ ಕೂಡ ಕೇಳ್ತಾರೆ, ಏನು ಕೊನೆಗೆ ಹೋದ ಯುರೋಪಿಯನ್ನರು ಯಾರು ಅಂದರೆ ಅದಕ್ಕೂ ಕೂಡ ಸೇಮ್ ಉತ್ತರ. ಯಾವುದು? ಪೋರ್ಚುಗೀಸರೇ. ದೇ ಓನ್ಲಿ ಲಾಸ್ಟ್ ಟು ಲೀವ್ ಫ್ರಮ್ ಇಂಡಿಯಾ. ಭಾರತದಿಂದ ಅವರೇ ಕೊನೆಗೆ ಹೋದವರು. ಅಂದರೆ ಯಾವಾಗ ಹೋಗಿದ್ದು? ಅವರು ಬಂದದ್ದು 1498ರಲ್ಲಿ, ಹೋದದ್ದು 1961ರಲ್ಲಿ. 1961ರವರೆಗೂ ಕೂಡ ಅವರು ಭಾರತದಲ್ಲಿ ತಮ್ಮ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಇಲ್ಲಿ ಗೋವಾದಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಹೊಂದಿರ್ತಾರೆ. ಸೊ ಗೋವಾ ವಿಮೋಚನೆ ಆದದ್ದು 1961ರಲ್ಲಿ. ಅಲ್ಲಿಯವರೆಗೆ ಭಾರತದಲ್ಲಿ ಇದ್ದರು. ಸೊ ಹಾಗಾದರೆ ಅವೆರಡಕ್ಕೂ ಕೂಡ ಉತ್ತರ ಯಾವುದು? ಪೋರ್ಚುಗೀಸರು. ಇನ್ನು ನಾಲ್ಕನೆಯ ಪ್ರಶ್ನೆ, ಈ ಲೆಸನ್ನಿಂದ ರೈಸ್ ಆಗುವಂಥ ಅತಿ ಪ್ರಮುಖ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿಸ್ ಲೆಸನ್. ಸೊ ಹೂ ಡಿಸ್ಕವರ್ಡ್ ಸೀ ರೂಟ್ ಟು ಇಂಡಿಯಾ? ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂದರೆ ವಾಸ್ಕೋ ಡ ಗಾಮ ಅನ್ನುವಂಥವರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡ್ತಾರೆ. ನಮಗೆ ಗೊತ್ತು, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಳ್ತಾರೆ. ಸೊ ವಶಪಡಿಸ್ಕೊಂಡಿದ್ದರ ಪರಿಣಾಮ ಏನಾಯಿತು? ಭೂಮಾರ್ಗ ಮುಚ್ಚೋಗುತ್ತೆ. ಭಾರತದೊಂದಿಗೆ, ಅದರಲ್ಲೂ ಏಷ್ಯಾದೊಂದಿಗೆ ಯುರೋಪಿಯನ್ನರ ಸಂಪರ್ಕ ಅನಿವಾರ್ಯತೆ ಇತ್ತು. ಯಾಕಂದರೆ ಏಷ್ಯಾದ ಕೆಲವೊಂದು ವಸ್ತುಗಳ ಬಗ್ಗೆ ಯುರೋಪ್ನಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಸೊ ಆ ಬೇಡಿಕೆಯನ್ನು ಪೂರೈಸುವಂಥ ಅನಿವಾರ್ಯತೆ ಯುರೋಪಿಯನ್ನರಿಗೆ ಎದುರಾಗುತ್ತೆ. ಪರಿಣಾಮ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದರಲ್ಲಿ ಸಕ್ಸಸ್ ಆದವನೇ ಯಾರಪ್ಪ ಅಂದರೆ ವಾಸ್ಕೋ ಡ ಗಾಮ. ನಮಗೆಲ್ಲರಿಗೂ ಕೂಡ ಗೊತ್ತು, 1498ರಲ್ಲಿ ಅವರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡ್ತಾರೆ. ಹೇಗೆ?
ಕೇರಳದ ಕ್ಯಾಲಿಕಟ್ಗೆ ಬಂದು ತಲುಪೋದ್ರ ಮೂಲಕ ಕೇರಳದ ಕ್ಯಾಲಿಕಟ್ನಲ್ಲಿ ಜಾಮೋರಿ ದೊರೆಗಳು ಅವರನ್ನು ಆಹ್ವಾನಿಸ್ತಾರೆ. ಸೊ ಸ್ವಾಗತವನ್ನು ಕೋರ್ತಾರೆ. ಸ್ವಾಗತವನ್ನು ಕೋರಿದ ನಂತರ ಅವರು ತಮ್ಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡು ಅವರು ಇಲ್ಲಿ ಅಸ್ತಿತ್ವವನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಹಾಗಾದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರಪ್ಪ ಅಂದರೆ ವಾಸ್ಕೋ ಡ ಗಾಮ. ಎಷ್ಟರಲ್ಲಿ? ಇನ್ 1498. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಐದನೇ ಪ್ರಶ್ನೆ ಯಾವುದು? ಈ ಲೆಸನ್ನಿಂದ ಕೇಳಬರುವಂತಹ ಪ್ರಶ್ನೆ ಅಂದರೆ ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯಿ ಯಾರು? ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯಿ ಯಾರು? ಹೂ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ? ಅಂದರೆ ಅದಕ್ಕೆ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅನ್ನುವಂಥವರು ಭಾರತಕ್ಕೆ ನೇಮಕಗೊಂಡಂತಹ ಮೊದಲ ಪೋರ್ಚುಗೀಸ್ ವೈಸ್ರಾಯ್. ಸೊ ಇವರನ್ನು ಭಾರತಕ್ಕೆ 1505ರಲ್ಲಿ ನೇಮಕಗೊಳ್ತಾರೆ. 1505ರಲ್ಲಿ ಭಾರತಕ್ಕೆ ಬರ್ತಾರೆ. ಸೊ ಹೀಗೆ ಭಾರತಕ್ಕೆ ಬಂದಂತಹ ಮೊದಲ ವೈಸ್ರಾಯ್ ಅಂಥೇಳಿ ಇವರನ್ನು ಗುರುತಿಸಲಾಗುತ್ತೆ. ಸೊ ಅವರೇ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ, ಈ ಲೆಸನ್ನಿಂದ ರೈಸ್ ಆಗುವಂತಹ 6ನೇ ಅತಿ ಪ್ರಮುಖವಾದಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲ್ಪಟ್ಟಿತು? ವೆನ್ ಡಿಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ ಅಪ್? ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನು. ಸೊ ಯಾವಾಗಪ್ಪ ಅಂದರೆ 1600ರಲ್ಲಿ, ಕ್ರಿಸ್ತಶಕ 1600ರಲ್ಲಿ ಇದು ಸ್ಥಾಪಿಸಲ್ಪಡುತ್ತೆ. ಸೊ ಕ್ರಿಸ್ತಶಕ 1600ರಲ್ಲಿ ಬ್ರಿಟನ್ನ ವರ್ತಕರು ಇದನ್ನು ಸ್ಥಾಪಿಸಲ್ಪಡ್ತಾರೆ. ಇದಕ್ಕೆ ಮಾನ್ಯತೆಯನ್ನು ನೀಡುವಂಥವರು ರಾಣಿ ಎಲಿಜಬೆತ್ ಮಾನ್ಯತೆಯನ್ನು ನೀಡ್ತಾರೆ. ಸುಮಾರು 15 ವರ್ಷದ ಪೇಟೆಂಟನ್ನು ಅವರಿಗೆ ನೀಡ್ತಾರೆ. ಆನಂತರ ಅದು ಮುಂದುವರಿಯುತ್ತೆ. ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಅವರು ಹೊಂದ್ತಾರೆ. ಅವೆಲ್ಲವೂ ಕೂಡ ಇತಿಹಾಸ. ಹಾಗಾದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲ್ಪಟ್ಟದ್ದು ಯಾವಪ್ಪ ಅಂದರೆ 1600ರಲ್ಲಿ. ಇನ್ 1600 ಇಟ್ ವಾಸ್ ಸೆಟ್ ಅಪ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಸೆಟ್ ಅಪ್ ಇನ್ 1600ರಲ್ಲಿ. ಇನ್ನು 7ನೇ ಪ್ರಶ್ನೆ, ಈ ಲೆಸನ್ನಿಂದ ರೈಸ್ ಆಗುವ ಅತಿ ಪ್ರಮುಖ 7ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ 1ನೇ ಜೇಮ್ಸ್ನ ವೈಸ್ರಾಯಿ ಯಾರು? ಹೂ ವಾಸ್ ದ ವೈಸ್ರಾಯ್ ಆಫ್ ಜೇಮ್ಸ್ ಫಸ್ಟ್ ಟು ವಿಸಿಟ್ ದ ಕೋರ್ಟ್ ಆಫ್ ಜಹಾಂಗೀರ್? ಸೊ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವೈಸ್ರಾಯಿ ಯಾರು ಅಂದರೆ ಸೊ ಅವರೇ ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ ಅನ್ನುವಂತಹ ವೈಸ್ರಾಯಿ ಭಾರತಕ್ಕೆ ಆತ ಭೇಟಿ ನೀಡ್ತಾನೆ. ಸೊ ಇವನು ಇಂಗ್ಲೆಂಡಿನ ದೊರೆಯಾದಂತಹ 1ನೇ ಜೇಮ್ಸ್ನ ವೈಸ್ರಾಯಿ. ಸೊ ಇವನು ಭಾರತಕ್ಕೆ 1615ರಲ್ಲಿ ಭೇಟಿ ಕೊಡ್ತಾನೆ. 1615ರಲ್ಲಿ ಅಲ್ಲಿ ಮೊಘಲ್ ದೊರೆಗಳು ಆಳ್ವಿಕೆ ನಡೆಸ್ತಾರೆ. ಸೊ ಮೊಘಲ್ ದೊರೆಯಾದಂತಹ ಜಹಾಂಗೀರನ ಆಸ್ಥಾನಕ್ಕೆ ಈತ ಭೇಟಿ ನೀಡ್ತಾನೆ. ಸೊ ಇವನೇ ಸರ್ ಥಾಮಸ್ ರೋ ಅನ್ನುವಂಥವನು. ಸೊ ಸರ್ ಥಾಮಸ್ ರೋ 1615ರಲ್ಲಿ ಆತ ಭೇಟಿ ನೀಡ್ತಾನೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಲೆಸನ್ನಿಂದ ಕೇಳಬಹುದಂತಹ 8ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರದ ಅನುಮತಿಯನ್ನು ನೀಡಿದ ಮೊಘಲ್ ದೊರೆ ಯಾರು? ನೇಮ್ ದ ಮೊಘಲ್ ರೂಲರ್ ಹೂ ಗೇವ್ ಪರ್ಮಿಷನ್ ಟು ಬ್ರಿಟಿಷ್ ಟು ಟ್ರೇಡ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರದ ಅನುಮತಿಯನ್ನು ನೀಡಿದಂತಹ ಮೊಘಲ್ ದೊರೆ ಯಾರಪ್ಪ ಅಂದರೆ ಅವನೇ ಜಹಾಂಗೀರ್. ನಮಗಿದಾಗಲೇ ಗೊತ್ತು 1615ರಲ್ಲಿ ಸರ್ ಥಾಮಸ್ ರೋ ಭಾರತಕ್ಕೆ ಭೇಟಿ ನೀಡ್ತಾನೆ. ಅದರಲ್ಲೂ ಮೊಘಲ್ ದೊರೆಯಾದಂತಹ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಸೊ ಜಹಾಂಗೀರ್ ಇವನಿಗೆ ಅನುಮತಿಯನ್ನು ನೀಡ್ತಾನೆ. ಸೊ ಅನುಮತಿಯ ಪರಿಣಾಮವಾಗಿಯೇ ಸೊ ಇವನು ಆಗ್ರಾ, ಅಹಮದಾಬಾದ್ ಮತ್ತು ಬರೋಡಾ ಮತ್ತು ಬ್ರೋಚ್ನಲ್ಲಿ ತಮ್ಮ ವ್ಯಾಪಾರದ ಕೇಂದ್ರವನ್ನು ಸ್ಥಾಪಿಸುವ ಅನುಮತಿಯನ್ನು ಆತ ಪಡ್ಕೊಳ್ತಾನೆ. ಹಾಗಾದರೆ ಬ್ರಿಟಿಷರಿಗೆ ವ್ಯಾಪಾರದ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಅನುಮತಿ ನೀಡಿದಂತಹ ಮೊಘಲ್ ದೊರೆ ಯಾರಾಗಿದ್ದ ಅಂದರೆ ಅವನೇ ಜಹಾಂಗೀರ್. ಇನ್ನು 9ನೇ ಪ್ರಶ್ನೆ, ಈ ಲೆಸನ್ನಿಂದ ಕೇಳಬಹುದಂತಹ 9ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಭಾರತದಲ್ಲಿ ಬ್ರಿಟಿಷರ ಮೊದಲ ಕೇಂದ್ರ ಕಚೇರಿ ಯಾವುದು? ವಿಚ್ ವಾಸ್ ದ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಗ್ಲಿಷ್ ಇನ್
ಇಂಡಿಯಾ. ಭಾರತದಲ್ಲಿ ಮೊದಲ ಬ್ರಿಟಿಷರ ಕೇಂದ್ರ ಕಚೇರಿ ಯಾವುದಾಗಿತ್ತು ಅಂದರೆ ಅದೇ ಕಲ್ಕತ್ತಾ ಅವರ ಕೇಂದ್ರ ಕಚೇರಿ ಆಗಿತ್ತು. ಸೊ ಮೊದಲಿಗೆ ಅವರು ಸೂರತ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ಕೂಡ ನಂತರ ಅವರ ಕೇಂದ್ರ ಕಚೇರಿ, ಅವರ ಆಡಳಿತದ ಕೇಂದ್ರ ಕಚೇರಿ ಯಾವುದಾಗತ್ತಪ್ಪ ಅಂದರೆ ಕಲ್ಕತ್ತಾ, ಅಂದರೆ ರಾಜಧಾನಿ, ಮೊದಲ ರಾಜಧಾನಿ ಅದಾಗಿತ್ತು. ಸೊ ಈ ಕಲ್ಕತ್ತಾದ ಮೂಲಕ ಆಡಳಿತವನ್ನು ನಡೆಸ್ತಾರೆ. ಸೊ ಅದು ಸ್ಥಾಪಿಸಲ್ಪಟ್ಟದ್ದು 1696ರಲ್ಲಿ. 1696ರಿಂದ 1911ರವರೆಗೆ ಇದನ್ನೇ ಕೇಂದ್ರವಾಗಿಟ್ಕೊಂಡು ಅವರು ಆಳ್ವಿಕೆಯನ್ನು ನಡೆಸ್ತಾರೆ ಬ್ರಿಟಿಷರು. ಸೊ ಅಂದರೆ ಬ್ರಿಟಿಷರ ಮೊದಲ ಕೇಂದ್ರ ಕಚೇರಿ ಯಾವುದಾಗಿತ್ತು? ಕಲ್ಕತ್ತಾ. ಇನ್ನು ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ. ಈ ಲೆಸನ್ನಿಂದ ಕೇಳಬಹುದಾದಂಥ ಅತಿ ಪ್ರಮುಖ 10ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲ್ಪಟ್ಟಿತು? ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲ್ಪಟ್ಟಿತು? ವೆನ್ ಡಿಡ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ ಅಪ್? ಸೊ ಇನ್ ಇಂಡಿಯಾ ಅಂದರೆ 1664, 1664ರಲ್ಲಿ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲ್ಪಡುತ್ತೆ. ಸೊ ಬ್ರಿಟಿಷರು ಮತ್ತು ಫ್ರೆಂಚರು ಏಕಕಾಲದಲ್ಲಿ, ನಮಗೆ ಗೊತ್ತು 1600ರಲ್ಲಿ ಬ್ರಿಟಿಷರು ಬಂದರೆ 1664ರಲ್ಲಿ ಫ್ರೆಂಚರು ಬರ್ತಾರೆ. ಸೊ ಇಬ್ಬರೂ ಕೂಡ ಭಾರತದಲ್ಲಿ ವ್ಯಾಪಾರದ ಏಕಸ್ವಾಮ್ಯತೆಗಾಗಿ ಹೋರಾಟವನ್ನು ಮಾಡ್ತಾರೆ. ಅದರ ಪರಿಣಾಮವೇ ಕರ್ನಾಟಕ ಯುದ್ಧಗಳು ನಡೀತವೆ, ಅದೆಲ್ಲವೂ ಕೂಡ ಇತಿಹಾಸ. ಸೊ ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲ್ಪಡ್ತು ಅಂದರೆ ಅದು 1664. ತುಂಬಾ ಇಂಪಾರ್ಟೆಂಟ್ ಇದು ಕ್ವಶನು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದದ್ದು 1664. ಇನ್ 1664 ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಸೆಟ್ ಅಪ್. ನೆಕ್ಸ್ಟ್ 11th ಕ್ವಶನ್. ಈ ಲೆಸನ್ನ ಅತಿ ಪ್ರಮುಖವಾದಂಥ ಪ್ರಶ್ನೆಗಳಲ್ಲಿ 11ನೇ ಪ್ರಶ್ನೆ. ಭಾರತದಲ್ಲಿ ಫ್ರೆಂಚರ ಮೊದಲ ಕೇಂದ್ರ ಕಚೇರಿ ಯಾವುದು? ವಿಚ್ ವಾಸ್ ದ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಆಫ್ ಫ್ರೆಂಚ್ ಇನ್ ಇಂಡಿಯಾ? ಬ್ರಿಟಿಷರ ಕೇಂದ್ರ ಕಚೇರಿ ಯಾವುದಾಗಿತ್ತು? ಕಲ್ಕತ್ತಾ ಆಗಿತ್ತು. ಹಾಗೆಯೇ ಈ ಫ್ರೆಂಚರ ಕೇಂದ್ರ ಕಚೇರಿ, ಮೊದಲ ಕೇಂದ್ರ ಕಚೇರಿ ಯಾವುದಾಗಿತ್ತಪ್ಪ ಅಂದರೆ ಪಾಂಡಿಚೇರಿ ಇವರ ಮೊದಲ ಕೇಂದ್ರ ಕಚೇರಿ ಆಗಿತ್ತು. ಸೊ ಈಗ ಪಾಂಡಿಚೇರಿ ಭಾರತದ ಒಂದು ಕೇಂದ್ರ ಆಡಳಿತ ಪ್ರದೇಶ ಅಲ್ವಾ? ಸೊ ಈ ಸೆಂಟ್ರಲ್ ಟೆರಿಟರಿ ಏನಿದೆಯೋ, ಸೊ ಇದು ಮೊದಲು ಅವರ ರಾಜಧಾನಿಯಾಗಿತ್ತು. ಪಾಂಡಿಚೇರಿ ಫ್ರೆಂಚರ ಮೊದಲ ಕೇಂದ್ರ ಕಚೇರಿ ಅಥವಾ ರಾಜಧಾನಿಯಾಗಿತ್ತು. ಇದರ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ರು. ಇನ್ನು ಈ ಲೆಸನ್ನಿಂದ ಕೇಳಲ್ಪಡುವಂತಹ ಕೊನೆಯ ಅತಿ ಪ್ರಮುಖವಾದಂತಹ ಪ್ರಶ್ನೆ ಅಂದರೆ ಡೂಪ್ಲೆ ಯಾರು? ಹೂ ವಾಸ್ ಡೂಪ್ಲೆ ಯಾರು? ಸೊ ಯಾರು ಅವನು ಫ್ರೆಂಚರ ಗವರ್ನರ್ ಜನರಲ್. ಇವನು ಫ್ರೆಂಚರ ಗವರ್ನರ್ ಜನರಲ್ ಆಗಿದ್ದ. ಸೊ ಡೂಪ್ಲೆ ನಮಗೆ ಗೊತ್ತು, ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಈ ಫ್ರೆಂಚರ ನೇತೃತ್ವವನ್ನು ವಹಿಸಿದವನು ಆತ ಆಗಿದ್ದ. ಸೊ ಇವನು ಕ್ರಿಸ್ತಶಕ 1746ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ, ಫ್ರೆಂಚ್ ಸರ್ಕಾರದ ಭಾರತದ ಗವರ್ನರ್ ಜನರಲ್ ಆಗಿ ಆತ ನೇಮಕಗೊಳ್ತಾನೆ. ಸೊ ಇಲ್ಲಿ ಹಲವಾರು 3 ಕರ್ನಾಟಕ ಯುದ್ಧಗಳು ನಡೀತವೆ. ಆ ಯುದ್ಧದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಬಟ್ ಅಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಅದೇನೇ ಇರಲಿ, ಸೊ ಇಲ್ಲಿ ಫ್ರೆಂಚರ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಅವನೇ ಡೂಪ್ಲೆ. ಸೊ ಡೂಪ್ಲೆ ಯಾರು? ಫ್ರೆಂಚರ ಗವರ್ನರ್ ಜನರಲ್. ಸೊ ಇವು 12 ಪ್ರಮುಖವಾದಂತಹ ಪ್ರಶ್ನೆಗಳು. ಮೊದಲನೇ ಲೆಸದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅನ್ನೋ ಲೆಸನ್ನಿಂದ ಬರುವ ಅತಿ ಪ್ರಮುಖ 12 ಪ್ರಶ್ನೆಗಳು. ಈ 12 ಪ್ರಶ್ನೆಗಳಲ್ಲಿಯೇ ನಿಮಗೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನವಿಟ್ಟು ಅಭ್ಯಾಸ ಮಾಡಿ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ. ನಮಸ್ಕಾರ.